ಗುರು ಫೈನಲಿ UI ಮೂವಿ ನೋಡ್ಕೊಂಡ್ ಬಂದೆ. ನಿಮ್ಗೆ ಮೂವಿ ರಿವ್ಯೂ ಹೇಳೋಣ ಅನ್ಬಿಟ್ಟು ಪಾಯಿಂಟ್ಸ್ ಮಾಡ್ಕೋತಾ ಇದೀನಿ. ಏನ್ ಹೇಳೋದು ಗೊತ್ತಾಗ್ತಿಲ್ಲ. ನಂಗೆ ಮೂವಿ ಅರ್ಥ ಆಯ್ತು, ಇಲ್ಲ ಆಗಿಲ್ಲ ಅನ್ಸುತ್ತೆ. ಫೋಕಸ್, ಕಾನ್ಸಂಟ್ರೇಟ್. ಗುರು ರೀಲ್ನ ಸ್ಕಿಪ್ ಮಾಡ್ಬಿಡಿ ಗುರು, ನಂಗೆ ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಓ ಇನ್ನ ಇದ್ದೀರಾ ನೋಡಿ, ಹಿಂಗೆ ಏನ್ ಮಾಡ್ಬೇಡ ಅಂತ ಹೇಳ್ತೀವಿ ಅದು ಮಾಡ್ಬೇಕು ಅನ್ಸುತ್ತೆ, ಯಾವ್ದು ಮಾಡಿ ಅಂತ ಹೇಳ್ತೀವಿ ಅದನ್ನ ನಾವು ಮಾಡಲ್ಲ. ಇದೇ ಹ್ಯೂಮನ್ ಟೆಂಡೆನ್ಸಿ. ಇದನ್ನೇ ಉಪ್ಪಿ ಬಸ್ ತೋರಿಸಿರೋದು. ಪ್ರಜಾಪ್ರಭುತ್ವ, ಜಾತಿ, ಧರ್ಮ, ಫೋಕಸ್, ಕಾನ್ಸಂಟ್ರೇಟ್. ಸ್ಕ್ರೀನ್ ಪ್ಲೇ ಅಂತೂ ಕೇಳೋದೇ ಬೇಡ, ಉಪ್ಪಿ ಬೋಸ್ತು. ಅದ್ರಲ್ಲಂತೂ ಸೆಟ್ ಹಾಕಿರೋದು ಆರ್ಟ್ ವರ್ಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಗುರು. ಹಾಗೆ ಕ್ಯಾಮ್ರಾ ವರ್ಕು ಕದ್ದರಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಅಂತೂ ಕೇಳೋದೇ ಬೇಡ, ಸೈಡ್ ಟ್ರಾನ್ಸ್ ಮ್ಯೂಸಿಕ್ ಕೇಳ್ದಂಗೆ ಆಗುತ್ತೆ. ಏನಾರ ಬಾಯ್ಸು ಹೋಗ್ಬಿಟ್ರೆ ಗಯಾ. ಎರಡು ನೆಕ್ಸ್ಟ್ ಲೆವೆಲ್ ಡೈಲಾಗ್ ಫೇಮಸ್ ಇದೆ ಗುರು. ಹಣ್ಣು ಕಚ್ಚೋಕ್ ಮುಂಚೆ ಫೋಕಸ್, ಕಾನ್ಸಂಟ್ರೇಟ್. ಎಲ್ಲರೂ ಒಳಗಿನ ಪ್ರಪಂಚದಲ್ಲೇ ಇದ್ದೀರಾ, ಹೊರಗಿನ ಪ್ರಪಂಚ ಬಂದು ನೋಡಿ. ಇಲ್ಲ, ಎಲ್ಲರೂ ಹೊರಗಿನ ಪ್ರಪಂಚದಲ್ಲೇ ಇದ್ದೀರಾ, ಒಳಗಿನ ಪ್ರಪಂಚ ಹೋಗಿ ನೋಡಿ. ಕಣ್ಣು ಮುಚ್ಕೊಂಡು ಯೋಚನೆ ಮಾಡು, ಆಚೆ ಬರ್ಬೋದು. ನಾನು ಇವಾಗ ಹೇಳಿದ್ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಫಸ್ಟ್ ಹೋಗಿ ಮೂವಿ ನೋಡಿ, ಅರ್ಥ ಆಗುತ್ತೆ. ಮೂವಿ ನೋಡಿದ್ಮೇಲೆ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರೆ ಮತ್ತೆ ಮೂವಿ ನೋಡಿ, ಅರ್ಥ ಆಗುತ್ತೆ. ಇನ್ನೂ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನನ್ನ ರೀಲ್ನ ಮತ್ತೆ ನೋಡಿ. ಗುರು ನನ್ನ ರಿವ್ಯೂಲಿ ಇದನ್ನೆಲ್ಲ ಹೇಳಕ್ ಬಂದಿತ್ತು. ನಾನು ಏನೋ ಹೇಳಬೇಕು ಅಂತ ಬಂದೆ, ಅದು ಎಲ್ಲಿಗೋ ಹೊಟ್ಟೋಯ್ತು. ಇರ್ಲಿ, ನಾನು ಫಾಲೋ ಮಾಡ್ತಿರೋರಿಗೆ ನಾನು ಏನು ಹೇಳಿದೆ ಅಂತ ಗೊತ್ತಾಗಿರುತ್ತೆ. ನೀವು ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ, ನಿಮಗೂ ಗೊತ್ತಾಗುತ್ತೆ. ಮೂವಿ ನೋಡಿಲ್ಲ ಅಂದರೆ ದಯವಿಟ್ಟು ಫಸ್ಟ್ ಹೋಗಿ UI ಮೂವಿ ನೋಡ್ಕೊಂಬಂದು ಹೇಗಿದೆ ಅಂತ ಕಮೆಂಟ್ ಮೇಲೆ ತಿಳಿಸಿ.